ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ. ಇವತ್ತು ನಾಮಿನೇಷನ್ಸ್ ಡೇ, ನಾಳೆ ದಿವಸನೂ ಕಂಟಿನ್ಯೂ ಆಗುತ್ತೆ. ಸೊ ನಾಮಿನೇಷನ್ಸ್ಗೆ ಡೆಪ್ತಾಗಿ ಹೋಗೋಕ್ಕಿಂತ ಮುಂಚೆ ಸ್ಟಾರ್ಟಿಂಗಿಂದ ಏನೇನಾಗುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡೋಣ ಇವತ್ತಿನ ಎಪಿಸೋಡ್ ಬಗ್ಗೆ. ಸ್ಟಾರ್ಟಿಂಗ್ಗೆ ಗಿಲ್ಲಿಗೆ ಒಂದು ಅಶ್ವಿನಿ ಅವ್ರಿಗೆ ಜಗಳ ಆಗುತ್ತೆ, ಅದು ಕೆಲಸದ ವಿಷಯದ ಬಗ್ಗೆ. ನಿನ್ನೆ ಅವರು ಮಾತು ಕೊಟ್ಟಿರ್ತಾರೆ, ನಾನು ರಾಶಿಕಾ ಕಿಚನ್ ಡಿಪಾರ್ಟ್ಮೆಂಟ್ ನೋಡ್ಕೊತೀವಿ, ಅದನ್ನು ಕ್ಲೀನಿಂಗ್ ಬಗ್ಗೆ ಮತ್ತು ಅಡುಗೆ ಬಗ್ಗೆ ಎಲ್ಲ ನೋಡ್ಕೊತೀವಿ ಅಂತ ಹೇಳಿರ್ತಾರೆ. ಆದರೆ ಇವತ್ತು ಎಪಿಸೋಡ್ ಮಾಲ್ ಎಲಿಮಿನೇಷನ್ಸ್ ಆದಮೇಲೆ ಎಲ್ಲರೂ ಬೇಜಾರಾಗಿರ್ತಾರೆ. ಸೊ ಅದಾದಮೇಲೆ ಎಲ್ಲರೂ ಡಿಸ್ಕಷನ್ ಮಾಡಿದ್ಮೇಲೆ ಇನ್ನು ಮಲಗೋ ಟೈಮ್ಗೆ ಹೋದಾಗ ಗಿಲ್ಲಿ ಹೇಳ್ತಾನೆ ರಾಶಿಕಾಗೆ, ಕಿಚನ್ ಕ್ಲೀನ್ ಮಾಡಿರಿ, ಅಲ್ಲೇನು ಭಾಳ ಪ್ಲೇಟ್ಸ್ ಇಲ್ಲ, ಕಡಿಮೆ ಪ್ಲೇಟ್ಸ್ ಅದಾವ, ಗ್ಲಾಸಸ್ ಕೂಡ ಕಮ್ಮಿನೇ ಇದಾವೆ ಮಾಡಂತ ಹೇಳಿದ್ರೆ ರಾಶಿಕಾ ನಾನು ಮಾಡಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವಳು ಹೋಗಿ ಅಶ್ವಿನಿಗೂ ಹೇಳ್ತಾಳೆ ಇವತ್ತು ಮಾಡೋಕ್ಕಾಗಲ್ಲ ಅಂತಂದ್ರೆ ಅಶ್ವಿನಿ ಹೇಳ್ತಾರೆ, ಹೌದು ನನಗೆ ಇವತ್ತು ಮಾಡೋಕ್ಕಾಗಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟಲ್ಲ ನಾಳೆ ಬೆಳಿಗ್ಗೆ ಮಾಡೋಣ ಅಂತ ಹೇಳ್ತಾರೆ. ಆದರೆ ಗಿಲ್ಲಿ ಬಂದು ಯಾಕಂತಂದರೆ ಮಾತು ಕೊಟ್ಟಿರ್ತಾರಲ್ಲ ಮುಂಚೆನೇ, ಇವತ್ತು ಮಾಡ್ಕೊಂಡು ಮುಗಿಸ್ಬಿಡ್ರಿ, ನಾಳೆ ಆರಾಮಾಗಿ ಎದ್ದು ಅಡುಗೆ ಮಾಡ್ಕೊಡ್ರಿ ಅಂತ ಹೇಳ್ತಾನೆ. ಆದರೆ ಅಶ್ವಿನಿ ಹಠಕ್ಕೆ ಬೀಳ್ತಾಳೆ, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನಾಳೆ ಮಾಡ್ತೀವಿ ನಾವು, ಇವತ್ತು ಮಾಡೋಂಗಿಲ್ಲ ಅಂತ ಹೇಳ್ತಾಳೆ. ಹಾಗೆ ಇಬ್ಬರಿಗೂ ಆರ್ಗ್ಯುಮೆಂಟ್ ಆಗುತ್ತೆ. ಅಶ್ವಿನಿ ಅವರು ನಾನು ಮಾಡೋದಿಲ್ಲ ಗಿಲ್ಲಿ, ಏನು ಮಾಡ್ಕೊ ಅಂತ ಹೇಳಿಬಿಡ್ತಾರೆ. ಸೊ ಈಗ ಕ್ಯಾಪ್ಟನ್ ಅಂತಂದಮೇಲೆ ಮಾಡಲೇಬೇಕಾಗುತ್ತೆ, ಮಾತು ಕೇಳಲೇಬೇಕಾಗುತ್ತೆ. ಸೊ ಬೇಕಂತಲೇ ಅವಾಯ್ಡ್ ಮಾಡ್ದಂಗೆ ಅನ್ನಿಸ್ತು ಅಶ್ವಿನಿ ಅವರು. ಅಲ್ಲಿ ಕೆಲಸನೂ ಕೂಡ ಭಾಳ ಇದ್ದಿಲ್ಲ, ಸೊ ಮಾಡಿದರೆ ಮುಗಿದೋಗ್ತಿತ್ತು, ಇಶ್ಯೂನೇ ಇರ್ತಿದ್ದಿಲ್ಲ. ಬಟ್ ಅಶ್ವಿನಿ ಬೇಕಂತಲೇ ಇಶ್ಯೂನೇ ಎಳ್ದಂಗೆ ಅನ್ನಿಸ್ತು. ಸೊ ಗಿಲ್ಲಿನ ಅವರೇ ಸ್ಟಾರ್ಟಿಂಗ್ ಏಕವಚನದಿಂದ ಮಾತಾಡಿದ್ದೆ ಗಿಲ್ಲಿನ. ಮತ್ತು ಗಿಲ್ಲಿ ನೀನು ಅಂತ ಮಾತಾಡಿದ್ರೆ ಅದನ್ನೇ ಹಿಡ್ಕೊಂಡು ಸ್ಟಾರ್ಟಿಂಗ್ನಿಂದ ಹೆಂಗೆ ಮಾಡ್ಕೊತ ಬಂದಿದ್ದಲ್ಲ ಜಗಳಕ್ಕೆ ಒಂದು ವರ್ಡ್ ಹಿಡ್ಕೊಂಡು ಬಿಡೋದು, ಅದನ್ನು ಅವಳು ಎಷ್ಟೋ ಸಲ ಬೇರೆ ವ್ಯಕ್ತಿಗಳಿಗೆ ಯೂಸ್ ಮಾಡಿರ್ತಾರೆ, ಆ ವರ್ಡ್ನ ಯೂಸ್ ಮಾಡ್ಕೊಂಡು ಹೇಳ್ಕೊತ ಹೋಗ್ಬಿಡೋದು. ಸೊ ಈ ಥರ ಗಿಲ್ಲಿ ಜೊತೆ ಜಗಳ ಆಯಿತು. ಗಿಲ್ಲಿ ನೀನು ಅಂದೀಯ ಏಕವಚನದಿಂದ ಯೂಸ್ ಮಾಡ್ತಾಯಿದ್ದೆ, ನನ್ನನ್ನು ಏಕವಚನದಿಂದ ನೀನು ಮಾತಾಡ್ತಾ ಇದೀಯ ಅಂಥೇಳಿ ಒಂದು ಇಶ್ಯೂನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರೂ ಬಂದ ಮೇಲೆ ನಾನು ಗಿಲ್ಲಿನ ಏಕವಚನದಿಂದ ಮಾತಾಡ್ತಾ ಇದ್ದಾನ, ನೀನು ಅಂತ ಮಾತಾಡ್ತಾ ಇದ್ದಾನ ಅಂತ ಹೇಳ್ತಾರೆ ಎಲ್ಲರೂ. ಮತ್ತು ಗಿಲ್ಲಿ ಹೇಳ್ತಾನೆ, ನಾನು ಕೆಲಸ ಮಾಡಿರಿ ಇವತ್ತು ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ರು ಅವ್ರು ಕೇಳ್ತಿಲ್ಲ, ನಾನು ನಾಳೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವರೇ ಎಲ್ಲ ಮಾತು ಕೊಟ್ಟಿದ್ದು, ಆ ಮಾತು ಪ್ರಕಾರ ಅವರು ಮಾಡಲೇಬೇಕು ಇವತ್ತು ಕ್ಲೀನಿಂಗ್ ಅಂತ ಹೇಳ್ತಾರೆ. ಸೊ ಅದನ್ನು ಕರೆಕ್ಟ್ ಅಂತ ಅಂದ್ಕೊಂಡು ಎಲ್ಲ ಹೌಸ್ಮೇಟ್ಸ್ ಕೂಡ ನೋಡಿರಿ ಮೇಡಮ್, ನೀವು ನಿನ್ನೆನೇ ಮಾತು ಕೊಟ್ಟಿದ್ದೀರಿ, ಇವತ್ತು ನೀವು ಕೆಲಸ ಮುಗಿಸಿ ಮಲ್ಕೋರಲ್ಲ, ಸುಮ್ಮನೆ ಯಾಕೆ ಈಗ ಅಂತಂದರೆ, ಇಲ್ಲ ನಾನು ಮಾಡಲ್ಲ ಅಂಥೇಳಿ ರಘು ಸರ್ ಹೇಳಿದಾಗ ಅಶ್ವಿನಿ ಅವ್ರು ನಾನು ಮಾಡಲ್ಲ, ನಾಳೆ ಮಾಡ್ತೀನಿ ಸರ್, ಸಾರಿ ಸರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಗಿಲ್ಲಿ ಏನಂತಾನೆ, ನೀವು ಕೆಲಸ ಮಾಡಿಲ್ಲ ಅಂತಂದರೆ ಇವತ್ತು ನಾನು ನಿಮ್ಮನ್ನ ಮಲಗ್ಲಿಕ್ಕೆ ಬಿಡಲ್ಲ, ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿ ಗಿಲ್ಲಿ ಹೇಳ್ತಾನೆ. ಸೊ ಅದಕ್ಕೆ ಸುಮ್ಮನೆ ಅಳ್ಕೊತ ಕುಂತು ಸ್ವಲ್ಪ ಹೊತ್ತು ನಾಟಕ ಮಾಡ್ದಂಗೆ ಅಳೋ ಥರ ಮಾಡಿ ಮಲಗ್ತಾರೆ. ಅದಕ್ಕೆ ಸ್ವಲ್ಪ ಗಿಲ್ಲಿ ಡಿಸ್ಟರ್ಬ್ ಮಾಡ್ತಾನೆ. ಮತ್ತು ಅವರು ಏನು ಸಿಂಗ್ಲರ್ ಯೂಸ್ ಮಾಡೋಣ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಸ್ವಾರಿ ಕೂಡ ಹೇಳ್ತಾನೆ ಗಿಲ್ಲಿ. ಸೊ ಈ ಅಶ್ವಿನಿ ಗೌಡ ಅವ್ರದ್ದು ಬರೀ ಇದೇ ಆಗಿದೆ, ಅವರು ಎಲ್ಲರನ್ನೂ ಏನು ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಅವ್ರು ಆಪೋಸಿಟ್ ಪರ್ಸನ್ ಒಂದು ಸಣ್ಣ ಮಾತೇನಾದ್ರೂ ಅಂದ್ಬಿಟ್ರೆ ಸಾಕು, ಅವ್ರನ್ನ ಟಾರ್ಗೆಟ್ ಮಾಡಿಬಿಡೋದು, ಅವರು ಒಂದು ಅಪರಾಧ ಸ್ಥಾನದಲ್ಲಿ ಇಟ್ಬಿಡೋದು. ಸ್ಟಾರ್ಟಿಂಗ್ದಿಂದನೂ ಅದೇ ಆಗೋದು. ಫಸ್ಟ್ ಇವರು ಗಿಲ್ಲಿನ ಸಿಂಗ್ಲರಾಗಿ ಯೂಸ್ ಮಾಡಿದರು, ಇವ್ರನ್ನ ಸಿಂಗ್ಲರಾಗಿ ಬೇರೆಯವ್ರು ಮಾತಾಡಬಾರ್ದು ಅಂತಂದರೆ ಫಸ್ಟ್ ಇವರು ಬೇರೆಯವ್ರನ್ನ ಮಾತಾಡಬಾರ್ದಲ್ವ. ಬಟ್ ಇವರು ಮಾಡೋದೇ ಏನಂತಂದರೆ ಬೇರೆಯವ್ರನ್ನ ಸಿಂಗ್ಲರಾಗಿ ಯೂಸ್ ಮಾಡ್ತಾರೆ, ಅದನ್ನು ಹೈಲೈಟ್ ಮಾಡಿಬಿಡ್ತಾರೆ. ನನ್ನ ಸಿಂಗ್ಲರಾಗಿ ಯೂಸ್ ಮಾಡಿದಾರೆ, ಮರ್ಯಾದೆ ಕೊಡಲ್ಲ ಅವನು, ಬೇಕಂತಲೇ ನಾನು ರೇಗಿಸ್ತಾ ಇದ್ದಾನೆ, ನಾನು 2.0ದಲ್ಲಿ ಇದ್ದೀನಿ ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಿ, ಆದರೆ ಇವನು ಬೇಕಂತ ನಾನು ಜಗಳ ಮಾಡಲಿಕ್ಕೆ ಪ್ರೇರೇಪಿಸ್ತದಾನೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ರಾಶಿಕಾ ಅವ್ರ ಹತ್ರ, ಅವನಿಗೆ ಕಂಟೆಂಟ್ ಸಿಗ್ತಿಲ್ಲ, ಅದಕ್ಕೆ ನನ್ನ ಜೊತೆ ಸ್ಟಾರ್ಟಿಂಗ್ನಿಂದ ನನಗೆ ಅವಾಗ ರಿಫ್ಟ್ ಇತ್ತು, ಆಮೇಲೆ ನಾರ್ಮಲ್ ಆಯಿತು, ಈಗ ಕಂಟೆಂಟ್ ಸಿಗ್ತಿಲ್ಲ ಅಂತ ಹೇಳಿ ಈಗ ನನ್ನ ಹತ್ರ ಜಗಳಕ್ಕೆ ಬರ್ತಾಯಿದ್ದಾನೆ, ನಾನು ಎಷ್ಟು ತಟ್ಕೊತಾ ಇದ್ದೀನಿ ಆದ್ರೂ ಅವನು ನನ್ನ ಹತ್ರ ಜಗಳಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಈಗ ಸಿಂಪಲ್ ಲಾಜಿಕ್ ಏನಂತಂದರೆ, ಅವನು ಕರೆದು ಕೂಡಲೇ ಕೆಲಸ ಮಾಡಿಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಯಾಕೆ ಅದೇನು ಸಣ್ಣ ಕೆಲಸ ಸ್ವಲ್ಪ ವರ್ಕ್ ಇತ್ತಂತ ಅದೊಂದು ಮುಗಿಸ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಬೇಕಂತಲೇ ಅಶ್ವಿನಿ ಅವರು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಅಂಥೇಳಿ ಅವನ ಮಾತು ನಾವೇನು ಕೇಳಬೇಕು ಅಂತ ಹೇಳ್ತಿದ್ದಾರೆ. ಒಂದು ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಇಲ್ದಂಗೆ ವರ್ತಿಸುತ್ತಾ ಇದ್ದಾರೆ. ಈಗ ಅವರೇ ಕ್ಯಾಪ್ಟನ್ ಆಗಿದ್ದರೆ ಗಿಲ್ಲಿನ ಏನೇನೋ ಮಾಡಿ ಏನೇನೋ ಮಾತಾಡಿ ಗಿಲ್ಲಿ ಕಡೆ ಕೆಲಸ ಮಾಡಿಸ್ಕೊತಿದ್ರು, ಅವನು ಮಾಡ್ತಿದ್ದನು. ಸ್ಟಾರ್ಟಿಂಗ್ ಮಾಡಲ್ಲ ಅಂತಂದ್ರೂ ಅಲ್ಟಿಮೇಟ್ಲಿ ಅವನು ಮಾಡ್ತಿದ್ದ. ಬಟ್ ಇವರು ಬೇಗಂತಲೇ ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಡದೇ ಇರುವ ರೀತಿಯಲ್ಲಿ ವರ್ತಿಸುತ್ತಾ ಇದ್ದಾರೆ, ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಅಂತೇಳಿ. ಸೊ ಹೀಗೆ ಅವರಿಬ್ಬರ ನಡುವೆ ಜಗಳ ಆಯಿತು.
ಆಮೇಲೆ ಒಂದು ಲಕ್ಸರಿ ಬಡ್ಜೆಟ್ ಟಾಸ್ಕ್ ಆಯಿತು. ಆ ಟಾಸ್ಕ್ನಲ್ಲಿನೂ ಕೂಡ ಎಲ್ಲರೂ ಚೆನ್ನಾಗಿ ಆಡಿದರು. ಎಸ್ಪೆಷಲಿ ಹೇಳಬೇಕಂತಂದರೆ ಅಶ್ವಿನಿ ಆ್ಯಂಡ್ ಧ್ರುವಂತ್ ಚೆನ್ನಾಗಿ ಆಡಿದ್ರು. ಆ್ಯಂಡ್ ರಘು ರಘು ಆ್ಯಂಡ್ ಸ್ಟಾರ್ಟಿಂಗ್ ನಿಂತವರು ರಘು ಆ್ಯಂಡ್ ರಾಶಿಕಾ ಇವರಿಬ್ಬರು ತುಂಬ ಚೆನ್ನಾಗಿ ಆಡಿದ್ರು ಗೇಮ್. ಇವರಿಂದನೇ ಮಧ್ಯದಲ್ಲಿ ಇದ್ದವರು ಮ್ಯಾನೇಜ್ ಮಾಡಿದ್ರು. ಸೊ ಹಾಗಾಗಿ ಲಕ್ಸರಿ ಬಜೆಟ್ ಟಾಸ್ಕ್ನ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸನ್ನು ಗೆದ್ದರು. ಸೊ ಹಾಗಾಗಿ ಅವ್ರಿಗೆ ಈ ವಾರಕ್ಕೆ ಆಗಬೇಕಂತ ಸರಕುಗಳನ್ನು ಅವರು ಗಳಿಸ್ಕೊಂಡ್ರು. ಅದಾದಮೇಲೆ ಇನ್ನು ನಾಮಿನೇಷನ್ ವಿಷಯಕ್ಕೆ ಬರ್ತೀವಿ. ನಾಮಿನೇಷನ್ ವಿಷಯದಲ್ಲಿ ಏನಂತಂದರೆ ಒಂದು ಫ್ಲ್ಯಾಗ್ ಇರುತ್ತೆ. ಆ ಫ್ಲ್ಯಾಗ್ನ ಲೇಡೀಸ್ ಒಂದು ಟೀಮು, ಜೆಂಟ್ಸ್ ಒಂದು ಟೀಮು ಇಟ್ಕೋಬೇಕು. ಒಂದೊಂದು ಸಲ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಲೇಡೀಸ್ ಎಲ್ಲರೂ ಒಂದು ಕಡೆ ನಿಂತ್ಕೊಂಡಿರ್ತಾರೆ ಒಂದು ಲೈನ್ದಲ್ಲಿ. ಬಜರ್ ಹೊಡೆದ ಕೂಡಲೇ ಹೋಗಿ ಆ ಜೆಂಡನ ಅದು ಫ್ಲ್ಯಾಗ್ನ ಹಿಡ್ಕೋಬೇಕು. ಯಾರು ಹಿಡ್ಕೊತಾರೋ ಅವರಿಬ್ಬರನ್ನ ನಾಮಿನೇಷನ್ ಮಾಡಲಿಕ್ಕೆ ಆಯ್ಕೆ ಮಾಡಬೇಕು. ಅವ ಇಬ್ಬರನ್ನ ಯಾಕೆ ನಾಮಿನೇಟ್ ಮಾಡ್ತಾಯಿದ್ದಾನೆ ಅಂತೇಳಿ ಫ್ಲ್ಯಾಗ್ ಹಿಡ್ಕೊಂಡಂಥ ವ್ಯಕ್ತಿ ರೀಸನ್ಸ್ ಕೊಡಬೇಕು. ಆ ರೀಸನ್ಸಲ್ಲಿ ಯಾವುದು ಸೂಕ್ತ ಇರುತ್ತೋ, ಆ ಇಬ್ಬರಿಗೂ ಕೊಟ್ಟಿರುವಂಥ ನಾಮಿನೇಷನ್ಸಲ್ಲಿ ಯಾರಿಗೆ ಕೊಟ್ಟಿರುವಂಥ ನಾಮಿನೇಷನ್ ಸೂಕ್ತ ಇರುತ್ತೋ ಅದನ್ನು ಕ್ಯಾಪ್ಟನ್ ಗಿಲ್ಲಿ ಯಾವುದು ಸೂಕ್ತ ಇರುತ್ತೋ ಅವನ ಪ್ರಕಾರ, ಅವರ ಥಾಟ್ ಪ್ರಾಸೆಸ್ ಪ್ರಕಾರ ಯಾವುದು ಕರೆಕ್ಟ್ ಇರ್ತದೋ ನೋಡಿಕೊಂಡು ಅವ್ರನ್ನ ನಾಮಿನೇಷನ್ ಮಾಡಬೇಕು. ಸೊ ಫಸ್ಟ್ ರಕ್ಷಿತಾ ಹಿಡಿತಾರೆ, ಲೇಡೀಸ್ಗೆ ಅವಕಾಶ ಕೊಡ್ತಾರೆ. ರಕ್ಷಿತಾ ಫ್ಲ್ಯಾಗ್ನ ಹಿಡಿತಾರೆ. ಸೊ ರಕ್ಷಿತಾಗೆ ಗೊತ್ತೈತೆ, ವೆರಿ ಎಕ್ಸ್ಪೆಕ್ಟೆಡ್. ಕಾವ್ಯ ಆ್ಯಂಡ್ ಸ್ಪಂದನನ ನಾಮಿನೇಟ್ ಮಾಡ್ತಾರೆ. ಇವಳು ಹಾಫ್ ಆಫ್ ದ ಸೀಸನ್ದಿಂದನೂ ಇವಳಿಗೆ ಬೇರೆ ಯಾರೂ ಕಾಣಲ್ಲ, ಓನ್ಲಿ ಸ್ಪಂದನ ಆ್ಯಂಡ್ ಕಾವ್ಯ ಇವರಿಬ್ಬರು ಫಿಕ್ಸ್. ಇವಳಿಗೆ ಅವರಿಬ್ಬರು ಅನ್ಡಿಸರ್ವ್ ಅನ್ನೋದು ತಲೆಗೆ ಉಳ್ಕೊಂಡ್ಬಿಟ್ಟದೆ. ಸೊ ಅದು ಅವ್ರ ಪರ್ಸೆಪ್ಷನ್. ಬಟ್ ನಾಮಿನೇಷನ್ ಮಾಡಬೇಕಾದ್ರೆ ಕೊಡೋ ರೀಸನ್ಸ್ಗೆ ಕ್ಲಾರಿಟಿ ಆಗಿರಬೇಕು. ಈಗ ನಿನಗೆ ಹ್ಯುಮ್ಯಾನಿಟಿ ಇಲ್ಲ ಅಂತ ಹೇಳ್ತಾರೆ ಕಾವ್ಯಗೆ. ಹ್ಯುಮ್ಯಾನಿಟಿ ಎಲ್ಲಿಲ್ಲ ಹೇಳಿ ಅಂತಂದರೆ ಒಂದು ಎಕ್ಸಾಂಪಲ್ನು ಕರೆಕ್ಟ್ ಹೇಳೋದಿಲ್ಲ. ಮತ್ತು ನೀವು ಸರಿಯಾಗಿ ಆ್ಯಕ್ಟಿವ್ ಆಗಿರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾವ್ಯ ಉತ್ತರ ಕೊಡ್ತಲೇ ನಾನು ನಿನಗಿಂತ ಆ್ಯಕ್ಟಿವ್ ಆಗಿ ಇರ್ತೀನಿ ಅಂತ ಹೇಳ್ತಾಳೆ. ಹೀಗೆ ಕಾವ್ಯಾಗ ಕೊಟ್ಟಂಥ ರೀಸನ್ಸು ಅಷ್ಟು ಸೂಕ್ತ ಇರೋದಿಲ್ಲ. ಅದನ್ನು ಇವಳು ಜಸ್ಟಿಫಿಕೇಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರ ರೀಸನ್ಸ್ ಕೊಡ್ತಾಳೆ. ಮತ್ತು ಸ್ಪಂದನಾಗೂ ನೀನು ಸ್ಟಾರ್ಟಿಂಗ್ನಿಂದನೂ ವೀಕ್ ಅದೀಯಾ, ನಿನ್ನ ಗ್ರಾಫು ಈಕ್ವಲ್ ಐತೆ. ಫಸ್ಟ್ ಈ ಗ್ರಾಫು ಸುದ್ದಿ ತೆಗೆದಿದ್ದೆ ಅಶ್ವಿನಿ. ಒಂದು ನಾಮಿನೇಷನ್ದಲ್ಲಿ ಸ್ಪಂದನ ನಾಮಿನೇಟ್ ಮಾಡಬೇಕಾದ್ರೆ ಗ್ರಾಫ್ ನಿಂದು ಫ್ಲ್ಯಾಟ್ ಇದೆ, ಅದಕ್ಕೆ ನಾನು ನಾಮಿನೇಟ್ ಮಾಡೀನಿ ಅಂತ ಹೇಳಿರ್ತಾರೆ. ಅದನ್ನು ಇವ್ನು ಹಿಡ್ಕೊಂಡು ಇವಳು ರಾಶಿಕಾ ಪದೇ ನಿನ್ನ ಗ್ರಾಫು ಅಪ್ ಆಗಿಲ್ಲ, ಡೌನ್ ಆಗಿಲ್ಲ, ಈಕ್ವಲ್ ಐತೆ ಅಂತ ನಾಮಿನೇಷನ್ ಮಾಡ್ತಾಳೆ, ನಾಮಿನೇಷನ್ ರೀಸನ್ಸ್ ಕೊಡ್ತಾಳೆ. ಸೊ ಇದರಲ್ಲಿ ಸೂಕ್ತವಾದಂಥ ರೀಸನ್ ನೀನು ಕೊಟ್ಟಿದ್ದು ಸ್ಪಂದನಾಗೆ ಅಂಥೇಳಿ ಸ್ಪಂದನನ ಗಿಲ್ಲಿ ನಾಮಿನೇಟ್ ಮಾಡ್ತಾನೆ. ಅದಕ್ಕೆ ಇವರು ರಾಶಿಕಾ ಆ್ಯಂಡ್ ಅಶ್ವಿನಿ, ನಿನಗೆ ಗೊತ್ತು ಕಾವ್ಯನ ಉಳಿಸ್ಲಿಕ್ಕೆ ನೀನು ಸ್ಪಂದನನ ಇದು ಮಾಡ್ತೀಯಾ, ನಾಮಿನೇಟ್ ಮಾಡ್ತೀಯಾ, ಗೊತ್ತೈತೆ ಅಂಥೇಳಿ ಅಂತಾರೆ. ನೆಕ್ಸ್ಟ್ ಬಂದಿದ್ದು ಧನುಷ್. ನೆಕ್ಸ್ಟ್ ಜೆಂಟ್ಸ್ಗೆ ಆಪರ್ಚುನಿಟಿ ಕೊಡ್ತಾರೆ ಫ್ಲ್ಯಾಗ್ ಇಡಲಿಕ್ಕೆ. ಧನುಷ್ ಹಿಡಿತಾನೆ ಫ್ಲ್ಯಾಗ್ನ. ಸೊ ಧನುಷ್ ಬಂದು ಇವ್ರನ್ನ ಯಾರು ಧ್ರುವಂತ್ ಆ್ಯಂಡ್ ಇನ್ನೊಬ್ಬರು ಯಾರೊಬ್ಬ ಧ್ರುವಂತ್ ಆ್ಯಂಡ್ ಅಶ್ವಿನಿನ ನಾಮಿನೇಟ್ ಮಾಡ್ತಾರೆ. ನಾಮಿನೇಷನ್ ಮಾಡಲಿಕ್ಕೆ ನಿಂದಿರ್ಸ್ತಾರೆ. ಸೊ ಅಲ್ಲಿ ಅಶ್ವಿನಿಗೆ ಏನು ಅಶ್ವಿನಿಗೆ ಕೊಟ್ಟಿರುವಂಥ ರೀಸನ್ಸು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸ್ವಲ್ಪ ನಾರ್ಮಲಾಗಿರ್ತದೆ. ಅದು ಆದರೆ ಅದು ಸ್ಟ್ರಾಂಗ್ ರೀಸನ್. ಯಾಕಂತಂದರೆ ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಟ್ಟಿರೋಂಗಿಲ್ಲ. ಕ್ಯಾಪ್ಟನ್ ಗಿಲ್ಲಿ ಹೇಳುವಾಗ ಅವರ ಮಾತನ್ನು ಕೇಳಿರೋದಿಲ್ಲ. ಸೊ ಕ್ಯಾಪ್ಟನ್ ಪೋಸ್ಟಿಗೆ ಅವರು ಕೊಟ್ಟಂಥ ಮಾತು ಪ್ರಕಾರ ನಿಲ್ಲೋದಿಲ್ಲ. ಕ್ಯಾಪ್ಟನ್ ಮುಂದೆ ಒಪ್ಕೊಂಡಿರ್ತಾರೆ ಈ ಕೆಲಸ ನಾವು ಮಾಡ್ತೀವಿ ಅಂಥೇಳಿ, ಆದರೆ ಗಿಲ್ಲಿ ಹೇಳಿದಾಗ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಮನ್ನು ನಾಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಸ್ಟ್ರಾಂಗ್, ಸಿಂಪಲ್ ಆಗಿದ್ರೂ ಸ್ಟ್ರಾಂಗ್ ರೀಸನ್ನೇ ಅದು. ಇಷ್ಟಕ್ಕೆ ನೀವು ನಾಮಿನೇಷನ್ ಮಾಡ್ತೀರಾ ಅಂಥೇಳಿ ಅಶ್ವಿನಿ ಅವರು ಒಂಥರ ವ್ಯಂಗ್ಯವಾಗಿ ನಗ್ತಾರೆ. ಮತ್ತು ಧ್ರುವಂತಿಗೆ ನಾಮಿನೇಷನ್ ರೀಸನ್ಸ್ ಕೊಡ್ತಾರೆ. ನೀವು ಏನು ಸೀಕ್ರೆಟ್ ರೂಮ್ದಿಂದ ಬಂದಮೇಲೆ ಎಲ್ಲದರಲ್ಲೂ ಓವರ್ ಕಾನ್ಫಿಡೆನ್ಸ್ ಆಗಿ ನಡ್ಕೊತಾ ಇದ್ದಾರಾ, ಪ್ರತಿಯೊಂದು ವರ್ಕ್ನು ಓವರಾಗಿ ಮಾಡ್ತಿದ್ದಾರಾ ಅಂಥೇಳಿ ನಾಮಿನೇಷನ್ ರೀಸನ್ಸ್ ಕೊಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಧ್ರುವಂತ್ ಕಾನ್ಫಿಡೆನ್ಸ್ ಹೆಚ್ಚಾಗಿದ್ದೇ ನಾಮಿನೇಷನ್ ಸೀಕ್ರೆಟ್ ರೂಮ್ದಿಂದ ಬಂದಮೇಲೆ. ಅವ್ರ ಆಟನೂ ಭಾಳ ಇಂಪ್ರೂವ್ ಆಯಿತು. ಅವ್ರ ಗ್ರಾಫ್ ನಿಜವಾಗ್ಲೂ ತುಂಬ ಐತೆ. ಈಗ ಯಾರು ಧ್ರುವಂತ್ ಗ್ರಾಫ್ ಚೆನ್ನಾಗಿ ಆಡ್ತಿದ್ದಾನೆ. ಧ್ರುವಂತ್ ಹೇಳ್ಬೇಕಂತಂದರೆ ಎಲ್ಲರಿಗಿಂತ ಈಗ ಧ್ರುವಂತ್ ಆಟನೂ ಚೆನ್ನಾಗಿದೆ. ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಆದಮೇಲೆ ಗಿಲ್ಲಿ ಆಟನೇ, ಧ್ರುವಂತ್ ಆಟನೂ ಚೆನ್ನಾಗಿದೆ. ಸೊ ಧ್ರುವಂತ್ ಈಗ ಯಾವ ಲೆವೆಲ್ಗೆ ಬೆಳೆದಿದ್ದಾನೆ ಅಂತಂದರೆ ಡೆಫಿನೆಟ್ಲಿ ಟಾಪ್ 5ದಲ್ಲಿ ಇರ್ತಾನೆ ಅನ್ನೋ ಲೆವೆಲ್ಗೆ ಧ್ರುವಂತ್ ಬೆಳೆದಿದ್ದಾನೆ. ಸೊ ಈಗ ಇವರಿಬ್ಬರಲ್ಲಿ ನಾಮಿನೇಷನ್ ಅವಕಾಶ ಬಂದಿರುತ್ತೆ.
ಸೊ ಗಿಲ್ಲಿ ಅದಕ್ಕಿಂತ ಮುಂಚೆನೇ ಹೇಳಿರ್ತಾನೆ. ಆ್ಯಕ್ಚುಲಿ ಈ ನಾಮಿನೇಷನ್ಸ್ ಮಾಡೋ ಅವಕಾಶವನ್ನು ಒಬ್ಬರನ್ನ ಕಿತ್ಕೋಬೇಕು ಅಂತ ಬಿಗ್ ಬಾಸ್ ಹೇಳಿದಾಗ ಅಶ್ವಿನಿ ಹೆಸರು ಹೇಳಿರ್ತಾನೆ. ಅವಾಗ ಗಿಲ್ಲಿ ಏನಂತ ತಿಳ್ಕೊಂಡಿರ್ತಾನೆ, ನಾಮಿನೇಷನ್ ಮಾಡೋ ಅವಕಾಶವನ್ನು ಕಿತ್ಕೊಳ್ಳೋದೇ ಅಲ್ಲದೆ ಅವ್ರು ಡೈರೆಕ್ಟ್ ನಾಮಿನೇಷನ್ ಆಗ್ತಾರಾ ಅಂತ ಅಂದ್ಕೊಂಡು ಗಿಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿರ್ತಾನೆ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಅಂತ ರಿಗ್ರೆಟ್ ಆಗಿರ್ತಾನೆ. ಈಗ ಅವಕಾಶ ಬಂದಿದೆ, ಅಶ್ವಿನಿ ಆ್ಯಂಡ್ ಧ್ರುವ ಅಂತಿದ್ದಾರೆ. ಸೊ ಅಶ್ವಿನಿನ ನಾಮಿನೇಷನ್ಗೆ ಕಳಿಸ್ತಾನೆ ಗಿಲ್ಲಿ. ಸೊ ಇದು ನನ್ನ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಎಕ್ಸ್ಪೆಕ್ಟೆಡ್ ದಿ ಎಕ್ಸ್ಪೆಕ್ಟೆಡ್ ಅಂತೇಳಿ ಅಶ್ವಿನಿ ಅವರು ವ್ಯಂಗ್ಯವಾಗಿ ಮಾತಾಡ್ತಾರೆ ಗಿಲ್ಲಿ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಸಲ ರಾಶಿಕಾ ಅವರು ಮತ್ತೆ ಹೆಣ್ಮಕ್ಳಿಗೆ ಚಾನ್ಸ್ ಕೊಟ್ಟಾಗ ರಾಶಿಕಾ ಮತ್ತೆ ಹಿಡಿತಲ್ಲ ಫ್ಲ್ಯಾಗ್ನ, ಮತ್ತು ಕಾವ್ಯ ಆ್ಯಂಡ್ ರಾಶಿಕಾನ ನಿಂದಿರ್ಸ್ತಲ್ಲ ನಾಮಿನೇಷನ್ ಮಾಡಲಿಕ್ಕೆ. ಸೊ ರಾಶಿಕಾ ಬಗ್ಗೆ ಹೇಳೋದೇನಂತಂದರೆ, ನೀನು ಫಿಸಿಕಲ್ ಟಾಸ್ಕ್ನಲ್ಲಿ ಬಿಟ್ಟರೆ ಬೇರೆ ಎದರಲ್ಲೂ ಕಾಣಿಸಂಗಿಲ್ಲ ಅಂತ ಹೇಳ್ತಾಳೆ. ಕಾವ್ಯಾಗೆ ನೀನು ರಾಶಿಕಾಗಿಂತ ವೀಕ್ ಅದೆಯಾ, ಅದಕ್ಕೆ ನಾನು ನಿಮ್ಮ ನಾಮಿನೇಷನ್ದಲ್ಲಿ ನಿಂದಿರಿಸಿದ್ದೀನಿ ಅಂತ ಹೇಳ್ತಾರೆ. ಸೊ ವೆರಿ ನಾರ್ಮಲ್ ರೀಸನ್. ಕೆಲವು ಕ್ವಶನ್ಸ್ ಕೇಳ್ತಾಳೆ ಕಾವ್ಯ, ಇವಳು ಏನೇನು ರೀಸನ್ಸ್ ಕೊಡ್ತಾಳೆ, ಇವಳ ತಲೆಗೆ ಏನೇನೈತೆ ನಾಮಿನೇಷನ್ ರೀಸನ್ಸ್ ಅಂತ ಕೇಳಿದ್ರೆ ಎದಕ್ಕೂ ಸರಿಯಾಗಿ ಉತ್ತರ ಕೊಡಲ್ಲ ರಕ್ಷಿತಾ. ಒಂದು ವಿತಂಡವಾದ ಅಂತ ತಿಳ್ಕೊಂಡ್ಬಿಟ್ರೆ ರಕ್ಷಿತಾ ಯಾಕೆ ಹಂಗೆ ಮಾಡ್ತಾಳೋ ಗೊತ್ತಿಲ್ಲ. ಹುಡುಗಿ ಓವರ್ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗಿಬಿಟ್ಟಿದೆ. ಸೊ ಅದಾದಮೇಲೆ ಏನಾಗುತ್ತೆ, ಗಿಲ್ಲಿ ಆಬ್ವಿಯಸ್ಲಿ ಗೊತ್ತಿದೆ ಆ ವೀಕ್ ನಾಮಿನೇಷನ್ ಐತೆ ಅಂತ ಹೇಳಿ ರಾಶಿಕಾನ ನಾಮಿನೇಷನ್ಗೆ ಕಳಿಸ್ತಾರೆ. ಇದು ಎಕ್ಸ್ಪೆಕ್ಟ್ ಮಾಡಿವು ಅಂತೇಳಿ ಎಲ್ಲರಿಗೂ ಅನಿಸುತ್ತೆ. ಯಾಕಂತಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ಹಂಗಿದೆ, ಗಿಲ್ಲಿ ಯಾವಾಗಲೂ ಕಾವ್ಯನ ಬಿಟ್ಕೊಡಲ್ಲ. ಸೊ ಹಾಗಾಗಿ ಇದನ್ನು ನೋಡ್ತಾ ಹೋದರೆ ಈ ವಾರ ಗಿಲ್ಲಿ ಕಾವ್ಯನ ನಾಮಿನೇಷನ್ಗೆ ತರೋದಿಲ್ಲ. ಸೊ ಡೈರೆಕ್ಟ್ 15th ವೀಕಿಗೆ ಹೋಗಿಬಿಡ್ತಲ್ಲ ಅಂತ ಅನಿಸುತ್ತೆ ಕಾವ್ಯ. ನೆಕ್ಸ್ಟ್ ವೀಕ್ ಒಂದು ಸೇವ್ ಆಗಿಬಿಟ್ರೆ ಡೈರೆಕ್ಟ್ ಫೈನಲ್ಲೇ ಕಾವ್ಯನ. ಸೊ ಫೈನಲ್ ಕರ್ಕೊಂಡು ಹೋಗ್ತೀನಿ ಅಂತ ಏನು ಸ್ಟಾರ್ಟಿಂಗ್ದಲ್ಲಿ ಗಿಲ್ಲಿ ಹೇಳಿದ್ದ ಅದನ್ನು ಮಾಡೇ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ.